ಹಲೋ ಗೈಸ್. ಸೊ ಎಲ್ಲರೂ ನನ್ನ ಹತ್ರ ಒಂದು ಕ್ವಶನ್ನ ಕೇಳ್ತಾ ಇದ್ರು. ಸೊ ನೀವು ಹೆಂಗೆ ಶಾರ್ಟ್ ವೀಡಿಯೋಸ್ನ ಎಡಿಟ್ ಮಾಡ್ತೀರಾ ಅಂತ ಕೇಳ್ತಿದ್ರು. ನಾನೇನು ಅಷ್ಟು ದೊಡ್ಡದಾಗಿ ನಾನೇನು ಎಡಿಟಿಂಗಲ್ಲಿ ಕಿಂಗೆಲ್ಲ ಏನಿಲ್ಲ. ಸೊ ನಾನು ಸುಮ್ಮನೆ ನನಗೆ ಎಕ್ಸ್ಪಿರಿಮೆಂಟ್ ಮಾಡ್ತಾ ನಾನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಕಲ್ತ್ಕೊಂಡಿರೋದೆ. ಶಾರ್ಟ್ ವೀಡಿಯೋಸ್ನ ನಾನು ಎಡಿಟಿಂಗ್ ಮಾಡ್ತಿದ್ದೆ. ಸೊ ಕೆಳಗಡೆ ಸಬ್ ಟೈಟಲ್ ಹಾಕೋದು. ಸೊ ಈ ವಿಡಿಯೋ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂದರೆ, ಹೊಸದಾಗಿ ನಿಮ್ಮ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಬೇಕು. ಸೊ ನಿಮ್ಮ ಒಂದು ವೀಡಿಯೋಸ್ ಆಚೆ ಕಡೆ ಇರಬೇಕು, ಅದನ್ನು ನೀವು ಜಾಸ್ತಿ ಜನ ನೋಡಿ ನಿಮ್ಮ ಒಂದು ನೇಮ್ನ ಅವ್ರು ರೆಕಗ್ನೈಸ್ ಮಾಡಬೇಕು ಅಂದರೆ, ಸೊ ಯಾವ ಥರ ಒಂದು ಬ್ರ್ಯಾಂಡಿಂಗ್ ವಿಡಿಯೋ ಅನ್ನೋದನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಸಿಂಪಲ್ ಆಗಿ ನೀವೇನಾದರೂ ಒಂದು ವರ್ಕ್ ಮಾಡ್ತಿದ್ದೀರಾ, ಆ ವರ್ಕ್ ಬಗ್ಗೆ ಬೇರೆಯವ್ರಿಗೆ ಹೇಳಬೇಕು ಅಂದರೆ, ಸೊ ಅದಕ್ಕೆ ಹೆಂಗೆ ನಾನು ಇನ್ ಶಾರ್ಟ್ಸಲ್ಲಿ ನಾನು ವೀಡಿಯೋನ ಮೇಕ್ ಮಾಡೋದು ಅನ್ನೋದನ್ನು ಎಕ್ಸಾಂಪಲ್ ಆಗಿ ನಂದೇ ಓನ್ ವೀಡಿಯೋನ ನಾನು ನಿಮಗೆ ಎಕ್ಸಾಂಪಲ್ ಅನ್ನೋದನ್ನ ಕೊಡ್ತೀನಿ. ಸೊ ಈ ವಿಡಿಯೋ ಇಲ್ಲಿ ಕಟ್ ಆಗುತ್ತೆ. ನೀವು ಇನ್ ಶಾರ್ಟಲ್ಲಿ ನಾವು ಸ್ಕ್ರೀನ್ ಶೇರ್ ಅನ್ನೋದನ್ನು ನಾನು ಇಲ್ಲಿ ಮಾಡ್ತೀನಿ. ಸೊ ಅದನ್ನು ನೋಡಿ ನೀವು ತಿಳ್ಕೊಬೋದು. ರೈಟ್ ಟು ದ ಸ್ಕ್ರೀನ್ ಶೇರ್ ಆಗುತ್ತೆ. ಎಡಿಟಿಂಗ್ ಹೆಂಗಾಗುತ್ತೆ ಅನ್ನೋದನ್ನು ನೋಡ್ಕೊಂಬನ್ನಿ. ವೆಲ್ಕಮ್ ಟು ಸ್ಕ್ರೀನ್ ರೆಕಾರ್ಡಿಂಗ್. ಸೊ ಫಸ್ಟ್ ನಾವು ಏನು ಮಾಡಬೇಕಂದ್ರೆ, ಇನ್ಶಾರ್ಟ್ಸ್ ಆ್ಯಪ್ನ ಓಪನ್ ಮಾಡೋಕ್ಕೆ ಹೋದೆ. ಇನ್ಸ್ಟಾಗ್ರಾಮ್ ಓಪನ್ ಆಯಿತು. ಸೊ ಇನ್ಶಾರ್ಟ್ಸ್ಗೆ ಹೋಗ್ಬಿಡೋಣ ಡೈರೆಕ್ಟಾಗಿ. ಸೊ ಇನ್ಶಾರ್ಟ್ ನನ್ನ ಹತ್ರ ಇರೋದು ಪ್ರೀಮಿಯಂ ಮೆಂಬರ್ಶಿಪ್ಪು. ಸೊ ನೀವು ಕೂಡ ಅದನ್ನ ತೊಗೊಬೋದು. ಜಸ್ಟ್ ₹500 ಅಷ್ಟೇ ಒಂದು ವರ್ಷಕ್ಕೆ. ಸೊ ಆರಾಮಾಗಿ ತೊಗೊಳ್ಳಿ, ತುಂಬ ಯೂಸ್ ಆಗುತ್ತೆ. ಸೊ ವೀಡಿಯೋನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಒಂದು ವೀಡಿಯೋನ ಇಲ್ಲಿ ಶಾರ್ಟ್ ವೀಡಿಯೋನ ಹೆಂಗೆ ಎಡಿಟ್ ಮಾಡೋದನ್ನು ತೋರಿಸ್ತೀನಿ. ಸೊ ನಾನೊಂದು ವೀಡಿಯೋ ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನನ್ನ ಚಾನಲಲ್ಲೇ ಇರುತ್ತೆ, ನೀವು ಹೋಗಿ ನೋಡ್ಬೋದು. ಸೊ ಫಸ್ಟು ನೀವು ಆಸ್ಪೆಕ್ಟ್ ರೇಷಿಯೋನ ಕರೆಕ್ಟಾಗಿ ಇಟ್ಕೊಬೋದು. ಸೊ ಯೂಟ್ಯೂಬ್ ಬೇಕಾ, ಟಿಕ್ಟಾಕ್ ಬೇಕಾ, 19:16 ಚೂಸ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ರೀಲ್ಸು ಶಾರ್ಟ್ಸ್ ಅನ್ನೋದನ್ನ ಹಾಕ್ತೀರಾ ಅಂದರೆ, ಸೊ ನಿಮ್ಮ ವಿಡಿಯೋ ಎಂಗೇಜಿಂಗ್ ಆಗಿರಬೇಕು ಅಂದರೆ, ಸೊ ನೀವು ಈ ಥರ ಒಂದು ಲೆಟರಿಂಗ್ ವರ್ಡಿಂಗ್ಸ್ ಅನ್ನೋದನ್ನ ಟೈಪ್ ಮಾಡಬೇಕು. ನಂದು ಇನ್ಫೋಟೈನ್ಮೆಂಟ್, ಓಕೆ, ಇನ್ಫಾರ್ಮೇಷನ್ನ ಶೇರ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಎಲ್ಲ ಈ ಥರ ಇರುತ್ತೆ. ಸೊ ನಾನು ಅದೇ ಥರ ಲೆಟರ್ಸ್ ಅನ್ನೋದನ್ನ ಹಾಕ್ಕೊತೀನಿ. ಸೊ ಲೆಟರ್ಸ್ ಅನ್ನೋದನ್ನು ಹಾಕ್ಕೊಂಡು ಸೊ ಈ ಥರ ನಾನು ಎಡಿಟಿಂಗ್ ಅನ್ನೋದನ್ನ ಮಾಡ್ಕೊಂಡು ಹೋಗ್ತೀನಿ. ಸೊ ಡೈರೆಕ್ಟಾಗಿ ಸೊ ನನ್ನ ವಾಯ್ಸ್ನ ಕೇಳಿಕೊಂಡು ನನಗೆ ಅಲ್ಲಿ ಏನು ಬೇಕು, ನನ್ನ ವೀಡಿಯೋನ ಸ್ಪೀಡ್ ಇನ್ಕ್ರೀಸ್ ಮಾಡ್ತೀನಿ ಇಲ್ಲ ಕಮ್ಮಿ ಮಾಡ್ತೀನಿ. ಸೊ ಅಥವಾ ನನಗೆ ಆ ಒಂದು ಟೈಮಲ್ಲಿ, ಆ ಒಂದು ಸ್ಪಾಟಲ್ಲಿ ನನಗೇನು ಬೇಕು, ಏನು ವರ್ಡೆಲ್ಲ ಹಾಕಬೇಕು ಅಂತ ನನ್ನ ಮೈಂಡಿಗೆ ಬರುತ್ತೋ, ಸೊ ಅದನ್ನು ನಾನು ಅಲ್ಲಿ ಟೈಪ್ ಮಾಡ್ಕೊತೀನಿ. ಸೊ ಟೈಪ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಸೊ ಇದರಿಂದ ಏನೊಂದು ದೊಡ್ಡ ಅಡ್ವಾಂಟೇಜ್ ಏನು ಅಂದರೆ, ಸೊ ಕೆಲವೊಬ್ಬರಿಗೆ ಕನ್ನಡ ಸರಿಯಾಗಿ ಬಂದಿಲ್ಲ ಅಂದ್ರೂ ಸೊ ಅವರು ಈ ಒಂದು ಸಬ್ ಟೈಟಲ್ಸ್ನ ನೋಡಿ ಅರ್ಥ ಮಾಡ್ಕೊತಾರೆ. ಇಂಡಿಯನ್ ಆಡಿಯನ್ಸ್ ಎಲ್ಲರಿಗೂ ವೈಡಾಗಿ ರೀಚ್ ಆಗ್ಬೋದು. ಬಟ್ ದಿಸ್ ಈಸ್ ವಾಟ್ ಐ ಡು. ಸೊ ಇದನ್ನು ನಿಮಗೆ ಇನ್ನೂ ಡೀಟೇಲಾಗಿ ನಿಮ್ಮ ಒಂದು ಬ್ರ್ಯಾಂಡ್ಗೆ ಮಾಡಬೇಕು ಅಂದರೆ, ಸೊ ಕನೆಕ್ಟ್ ವಿತ್ ಮೀ. ಐ ಟ್ರೈ ಟು ಹೆಲ್ಪ್ ಯು ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್. ಓಕೆ, ನನ್ನ ಟೈಮ್ ಪ್ರಕಾರ ಸೊ ನಾನು ನಿಮಗೆ ಪರ್ಸ್ನಲಾಗಿ ಗೈಡ್ ಮಾಡ್ತೀನಿ. ಸೊ ನೀವು ಒಂದು ಗೂಗಲ್ ಮೀಟ್ನ ನಿಮಗೆ ಶೇರ್ ಮಾಡಿ, ನಿಮ್ಮ ಬ್ರ್ಯಾಂಡಿಗೆ ಯಾವ ಥರ ಎಡಿಟಿಂಗ್ ಬೇಕೋ ಆ ಥರ ನೀವು ಮಾಡ್ಬೋದು. ಸೊ ಯಾವ ಥರ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಆ್ಯಸ್ ಎನ್ ಎ ಹೆಲ್ಪ್. ಓಕೆ, ಸೊ ಈ ಒಂದು ವಿಷಯನ ನಾನು ಸ್ವತಃ ನಾನೇ ಮಾಡ್ತಾ ಕಲ್ತ್ಕೊಂಡಿದ್ದು. ಸೊ ಈ ಥರ ವೀಡಿಯೋಸ್ ಮಾಡೋದ್ರಿಂದ ನೀವು ನಿಮ್ಮ ಒಂದು ವಿಷಯನ ನೀವೇನೋ ಒಂದು ಮಾಡ್ತಿದ್ದೀರಾ ಅಂದರೆ ಅದನ್ನು ಬೇರೆಯವರಿಗೆ ತಿಳಿಸ್ಬೋದು. ಸೊ ದಿಸ್ ಈಸ್ ಹೌ ಇಟ್ ಡನ್. ಸೊ ಆ ಟೆಕ್ಸ್ಟ್ ಅನ್ನೋದನ್ನು ಆ್ಯಡ್ ಮಾಡಿಕೊಂಡು ಅದನ್ನ ಕಟ್ ಮಾಡಿಕೊಂಡು ಚಾಪ್ ಮಾಡಿಕೊಂಡು ಸೊ ಅದೇ ಥರ ತಗೊಂಡು ಹೋಗ್ತಾನೇ ಇರ್ಬೋದು. ಸೊ ದಿಸ್ ಈಸ್ ಎಕ್ಸಾಕ್ಟ್ಲಿ ನಾನೇನು ಮಾಡ್ತಿದ್ದೀನಿ ಅಂದರೆ, ರಿಪೀಟ್ ಆಗ್ತಾನೆ ಇರುತ್ತೆ. ಮೋಸ್ಟ್ ಇಂಪಾರ್ಟೆಂಟಾಗಿ ನೀವು ಆಸ್ಪೆಕ್ಟ್ ರೇಷಿಯೋ ಅನ್ನೋದನ್ನು ಕ್ಲಿಯರಾಗಿ ಇಟ್ಕೊಳ್ಳಿ. ಸೊ ಶಾರ್ಟ್ಸ್ ವಿಡಿಯೋ ಮಾಡ್ತೀರಾ ಅಂದರೆ, ವರ್ಟಿಕಲಾಗಿ ಮಾಡ್ತಿದ್ದೀರಾ ನೀವು, ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಬೇಕು, ಇನ್ಸ್ಟಾಗ್ರಾಮಲ್ಲಿ ಸ್ಟೇಟಸ್ ಹಾಕಬೇಕು, ಶಾರ್ಟ್ಸ್ ಯೂಟ್ಯೂಬ್ ಶಾರ್ಟ್ಸ್ಗೆ ಹಾಕ್ತೀರಾ ಅಂದರೆ, ಸೊ ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಹಾಕ್ತೀರಾ ಅಂದರೆ 19:16. ಸೊ ಈ ಒಂದು 19:16 ಆಸ್ಪೆಕ್ಟ್ ರೇಷಿಯೋದಲ್ಲೇ ನೀವು ಮಾಡಬೇಕು. ಸೊ ಆವಾಗಲೇ ಆ ಒಂದು ವಿಡಿಯೋ ಚೆನ್ನಾಗಿ ಕಾಣಿಸೋದು. ಸೊ ಅದನ್ನು ಜಾಸ್ತಿ ಜನ ಮಿಸ್ಟೇಕ್ ಅನ್ನೋದನ್ನು ಮಾಡ್ತಿದ್ದೀರಾ, ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಯಾವುದೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕು ಅಂದರೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ನೀವು ರೀಲ್ಸಲ್ಲಿಂದನೂ ತಗೊಬೋದು, ಇಲ್ಲ ನೀವೇ ಸ್ವತಃ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ರೆ ಸೊ ಅದರಲ್ಲಿಂದ ನೀವು ತಗೊಂಡು ಹಾಕ್ಕೊಬೋದು. ವೆರಿ ಸಿಂಪಲ್ಲಾಗಿ ಸೂಪರಾಗಿ ಎಡಿಟ್ ಮಾಡಿ ನಿಮ್ಮ ಬ್ರ್ಯಾಂಡ್ನ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ಬೋದು. ಆಮೇಲೆ ಆ ವಿಡಿಯೋ ಮುಗಿಯೋವಾಗ ನಿಮ್ಮ ಒಂದು ಎಂಡ್ ಕ್ರೆಡಿಟ್ಸ್ ಅನ್ನೋದನ್ನ ಕೊಡಬೇಕು. ಸೊ ನಿಮ್ಮ ಒಂದು ಬ್ರ್ಯಾಂಡ್, ನಿಮ್ಗಂತ ಒಂದು ಲೋಗೋ ಏನಾದರೂ ಇದ್ದರೆ, ಸೊ ಲೋಗೋ ಇಲ್ಲ ನಾನು ಪರ್ಸ್ನಲ್ ಬ್ರ್ಯಾಂಡ್ನೇ ಡೆವಲಪ್ ಮಾಡ್ತೀನಿ, ನನ್ನ ಹೆಸರೇ ನನಗೆ ಬ್ರ್ಯಾಂಡ್ ಅಂತ ನೀವು ಅಂದ್ಕೊಂಡ್ರೆ, ನಿಮ್ಮ ಒಂದು ಬ್ರ್ಯಾಂಡ್ ನೇಮ್ ಎಂಡ್ ಆಫ್ ದಟ್ ವಿಡಿಯೋದಲ್ಲಿ ಬರಬೇಕು. ಯಾಕೆ ಆ ಥರ ಬರಬೇಕು ಅಂದರೆ, ಸೊ ಆವಾಗಲೇ ಜನರು ನಿಮ್ಮನ್ನ ಜ್ಞಾಪಕ ಇಟ್ಕೊತಾರೆ. ಸೊ ಇವನು ಅಂದರೆ ಇದು, ಸೊ ಅವರು ಅಂದರೆ ಇದು, ಸೊ ನೀವು ಮೇಕಪ್ ಇದು ಮಾಡ್ತಿದ್ದೀರಾ ಅಂದರೆ, ಸೊ ನಿಮ್ಮ ಒಂದು ಬ್ರ್ಯಾಂಡ್ ಲೋಗೋ ಇಲ್ಲ ಬ್ರ್ಯಾಂಡ್ ನೇಮ್ ಬಂದುಬಿಟ್ಟು ಎಂಡ್ ಆಫ್ ದಟ್ ವಿಡಿಯೋದಲ್ಲಿ ಬರಲೇಬೇಕು. ಸೊ ಆವಾಗ ರೀಕಾಲ್ ಆಗುತ್ತೆ, ಬ್ರ್ಯಾಂಡ್ ರೀಕಾಲ್ ಆಗುತ್ತೆ, ನಿಮ್ಮನ್ನ ಜ್ಞಾಪಕ ಪಡಿಸ್ಕೊತಾರೆ, ನಿಮ್ಮನ್ನ ಮತ್ತೆ ಇನ್ನೊಂದು ಟೈಮ್ ಯಾವಾಗಾದರೂ ಬೇಕಂದರೆ ಸರ್ಚು ಮಾಡ್ತಾರೆ. ಸೊ ಈ ಥರ ನೀವು ಎಡಿಟಿಂಗ್ ಅನ್ನೋದನ್ನು ಮಾಡಿ. ಸೊ ಬ್ರ್ಯಾಂಡ್ ಹೆಂಗೆ ಹಾಕೋದು ಅಂತ ಹೇಳಿದ್ರೆ, ಸೊ ವೆರಿ ಸಿಂಪಲ್, ಟೆಕ್ಸ್ಟ್ನ ಟೈಪ್ ಮಾಡಿ, ಆಮೇಲೆ ನಾನಲ್ಲಿ
ಏನು ಮಾಡ್ತಿದ್ದೀನಿ ಅಂತ ನೀವು ಕರೆಕ್ಟಾಗಿ ವೀಡಿಯೋಸ್ನ ಕರೆಕ್ಟಾಗಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಾನೀಗ ಲೈಕು, ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಎಲ್ಲ ಕೊಡೋಕ್ಕೆ ಹೇಳಿದ್ದೀನಿ, ಕೊಟ್ಟಿದ್ದೀನಿ. ಸೊ ಈಗ ನಾನು ನನ್ನ ಒಂದು ಬ್ರ್ಯಾಂಡ್ ಹಾಕ್ತೀನಿ ನೋಡಿ. ಸೊ ಆಗಿರುವ ಒಂದು ವೀಡಿಯೋ ಬ್ಲಾಗ್ ಅನ್ನೋದನ್ನ ಹಾಕೊಬೇಕು. ಸೊ ಅದನ್ನು ಹಾಕಿದ ತಕ್ಷಣ ಅಲ್ಲಿ ನನ್ನ ಹೆಸರನ್ನೇ ಟೈಪ್ ಮಾಡ್ತೀನಿ. ಮೈ ನೇಮ್ ಈಸ್ ಮೈ ಬ್ರ್ಯಾಂಡ್, ಓಕೆ, ಅಕ್ಷಯರಾಮ್ ಅಂತ ಟೈಪ್ ಮಾಡ್ತೀನಿ ನೋಡಿ. ಸೊ ಟೈಪ್ ಮಾಡಿಬಿಟ್ಟು ಸೊ ಅದಕ್ಕೆ ಆ್ಯನಿಮೇಷನ್ ಅನ್ನೊಂದು ಕೊಡಬೇಕು. ಸೊ ಎಡಿಟ್ಗೆ ಹೋಗ್ಬಿಟ್ಟು ಡೈರೆಕ್ಟಾಗಿ ನಾನು ಇಲ್ಲಿ ಹಾಕ್ಕೊತೀನಿ. ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಬೋದು. ಸೊ ಅದಕ್ಕೆ ಮ್ಯೂಸಿಕ್ ಕೂಡ ಹಾಕ್ಬೋದು. ಸೊ ಮ್ಯೂಸಿಕ್ ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಈ ಥರ ಬರುತ್ತೆ. ಸೊ ಇದಕ್ಕೆ ಮ್ಯೂಸಿಕ್ ಹಾಕಿದ ಮೇಲೆ ತುಂಬ ಚೆನ್ನಾಗಿರುತ್ತೆ. ಸೊ ಮ್ಯೂಸಿಕ್ ಹೆಂಗೆ ಹಾಕೋದು ಅಂದರೆ ಡೈರೆಕ್ಟಾಗಿ ನೀವು ಮ್ಯೂಸಿಕ್ ಅಂತಲೇ ಒಂದು ಇದಿದೆ ಇಲ್ಲಿ. ಸೊ ಅದರ ಕ್ಲಿಕ್ ಮಾಡಿ ಇದಕ್ಕೆ ಆ್ಯನಿಮೇಷನ್ ಅನ್ನೊಂದು ಕೊಟ್ಟಿದ್ದೀನಿ, ಬೂಸ್ಟಾಗಿ ಬರುತ್ತೆ. ಈ ವಿಡಿಯೋ ಹೆಂಗೆ ಬಂದಿದೆ ಅಂತ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲೇ ಹೋಗಿ ಚೆಕ್ ಮಾಡಿ ನೋಡಿ. ಸೊ ಇದಾದಮೇಲೆ ಇನ್ನೂ ಸ್ವಲ್ಪ ಚಿಕ್ಕ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ನಾನು ಇದೇ ವಿಡಿಯೋದಲ್ಲಿ ಮಾಡ್ತೀನಿ. ಸೊ ಹೋಪ್ ಇಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ಈ ಒಂದು ಮ್ಯೂಸಿಕ್ ವೀಡಿಯೋಸ್ಗೆ ನಾನು ಬೀಪ್ ಮ್ಯೂಸಿಕ್ ಯೂಸ್ ಮಾಡಿದ್ದೀನಿ, ಕುಯ್ ಅಂತ ಬರುತ್ತೆ. ಸೊ ಫೈನಲ್ ಎಂಡ್ ಪ್ರಾಡಕ್ಟ್ ನಿಮ್ಗೆ ಹೆಂಗಿರುತ್ತೆ ಅಂದರೆ ಸೊ ಇವಾಗಲೇ ಇಲ್ಲೇ ಪ್ಲೇ ಮಾಡಿ ತೋರಿಸ್ತೀನಿ, ನೀವು ಚೆಕ್ ಮಾಡ್ಬೋದು. ಓಕೆ, ನೋಡಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಸಾಯಂಕಾಲ ಮಲ್ಕೊಳೋವರೆಗೂ ಒಂದೇ ಒಂದು ವಿಷಯನ ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರ್ತೀವಿ. ಅದು ಏನು ಅಂತ ಕೇಳಿದ್ರೆ ಕಂಪ್ಲೇನಿಂಗ್. ಎಸ್, ಯಾವಾಗ ನೋಡೋದು ಇದು ಹಿಂಗಾಗಿರ್ಬೋದು, ಅದು ಹಂಗಾಗಿರ್ಬೋದು, ಸೊ ಇದು ಈ ಥರ ಆಗಿದ್ರೆ ಚೆನ್ನಾಗಿರ್ತಿತ್ತು, ವೆರಿ ನೆಗೆಟಿವಿಟಿ. ಸೊ ಈ ನೆಗೆಟಿವಿಟಿನ ಹೆಂಗೆ ನೀವು ಆಚೆ ಬರ್ಬೋದು, ಹೆಂಗೆ ಅದರಿಂದ ಆಚೆ ಬರ್ಬೋದು ಅಂದರೆ ಸೊ ಯು ನೀಡ್ ಟು ಬಿ ಥ್ಯಾಂಕ್ಫುಲ್ ಫಾರ್ ವಾಟ್ ಯು ಹ್ಯಾವ್ ರೈಟ್ ನೌ. ಸೊ ಈಗ ನಿಮ್ಮ ಹತ್ರ ಏನಿದೆಯೋ ಅದನ್ನ ನೆನೆಸ್ಕೊಂಡು ನೀವು ಸ್ವಲ್ಪ ಗ್ರೇಟ್ಫುಲ್ ಆಗಿ ಫೀಲ್ ಮಾಡಿದ್ರೆ ಸೊ ಆ ಒಂದು ನೆಗೆಟಿವಿಟಿ ಅವಾಯ್ಡ್ ಆಗುತ್ತೆ. ಸೊ ಹೆಂಗೆ ಇದನ್ನ ಪ್ರಾಕ್ಟೀಸ್ ಮಾಡೋದು ಅಂತ ಕೇಳ್ತೀರಾ? ಜಸ್ಟ್ ಆ ಒಂದು ಟೈಮಲ್ಲಿ ನಿಮಗೋಸ್ಕರ ನಿಮ್ಮ ಹತ್ರ ಏನಿದೆ ಅಂತ ತಿಳ್ಕೊಂಡು ಅದಕ್ಕೆ ಥ್ಯಾಂಕ್ ಯು ಸೋ ಮಚ್, ಐ ಆಮ್ ಹ್ಯಾವಿಂಗ್ ದಿಸ್ ಅನ್ನೋ ಒಂದು ವಿಷಯನ ಪ್ರಾಕ್ಟೀಸ್ ಮಾಡಿ ಥ್ಯಾಂಕ್ಫುಲ್ ಆಗಿರಕ್ಕೆ ಟ್ರೈ ಮಾಡಿ. ಸೊ ಲೈಫ್ ಹೆಂಗೆ ಚೇಂಜ್ ಆಗುತ್ತೆ ಅನ್ನೋದನ್ನ ನೋಡಿ. ಇದು ಸ್ವತಃ ನಾನೇ ಟ್ರೈ ಮಾಡಿದ್ದೀನಿ, ನನ್ನ ಲೈಫಲ್ಲೂ ಇದು ಆಗಿದೆ. ಸೊ ಹೋಪ್ ದಿಸ್ ವಿಡಿಯೋ ಹೆಲ್ಪ್ಸ್ ಯು. ಇದೇ ತರ ಜಾಸ್ತಿ ವಿಡಿಯೋಸ್ ಬೇಕಂದ್ರೆ ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.